ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಸ್ ದರ ಹೆಚ್ಚಳ ಮಾಡಿದೆ. ಕಳೆದ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ಬಸ್ ಟಿಕೆಟ್ ದರ ಜಾರಿ ಮಾಡಿದ್ದು, ಟಿಕೆಟ್ ದರ 15% ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರ ಬಸ್ ದರ ಹೆಚ್ಚಳ ಆದೇಶ ಹೊರಡಿಸುತ್ತಿದ್ದಂತೆ ವಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿತು. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಕ್ತಿ ಯೋಜನೆಗೆ ಹಣ ಹೊಂದಿಸಲು ಸಾಧ್ಯವಾಗುತ್ತಿಲ್ಲ. ಸಾವಿರಾರು ಕೋಟಿ ನಷ್ಟ ಎದುರಿಸುತ್ತಿದ್ದಾರೆ. ಸಾರಿಗೆ ಸಂಸ್ಥೆಗಳು ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ. ಹಣಕಾಸಿನ ಪರಿಸ್ಥಿತಿ ಅಧೋಗತಿಯಾಗಿದೆ ಎಂದು ರಾಜ್ಯ ಸರ್ಕಾರ ವಿರುದ್ಧ ಹರಿಹಾಯ್ದರು. ವಿಶ್ವದೆಲ್ಲೆಡೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನು ಸತತವಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀ ಶ್ರೀ ಶಬರೀಶ ಸ್ವಾಮಿಯವರ ಸೇವೆಯನ್ನ ಗುರುತಿಸಿ ತಮಿಳುನಾಡಿನ ನಾದಸ್ವರಂ ವಿದ್ವಾನ್ ಕಳಂಗ ಸಂಸ್ಥೆಯು ಶ್ರೀ ಶಬರೀಶ ಸ್ವಾಮಿಯವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾರತ್ನ 2024 ಎಂಬ ಬಿರುದು ನೀಡಿ ಗೌರವಿಸಿದೆ. ಶ್ರೀ ಶಬರೀಶ ಸ್ವಾಮಿಯವರ ಸೇವೆ ಪ್ರಪಂಚದ ಎಲ್ಲಾ ದೇಶಗಳಿಗೂ ದೊರಕಲಿ ಎಂದು ಆಶಿಸುತ್ತಾ ಶುಭ ಕೋರುವವರು ಶ್ರೀ ಶ್ರೀ ರೋಜಾ ಗುರುಜಿ, ಶ್ರೀ ಶಬರೀಶ ಸ್ವಾಮಿ ಶಿಷ್ಯವೃಂದ. ನಿನ್ನೆ ದಿನ ಕ್ಯಾಬಿನೆಟ್ ಮೀಟಿಂಗ್, ಮೊನ್ನೆ ದಿನ ಬಸ್ ಪ್ರಯಾಣದ ದರವನ್ನು 15% ಏರಿಕೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. 15% ಇವತ್ತು ಏರಿಕೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ತಮಗೂ ಕೂಡ ಗೊತ್ತಿದೆ. ಶಕ್ತಿ ಯೋಜನೆ ಏನಿದೆ, ಈ ಸರ್ಕಾರದ ಶಕ್ತಿ ಯೋಜನೆ, ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಸಾರಿಗೆ ಸಂಸ್ಥೆಗಳು ಇವತ್ತು ಸಾವಿರಾರು ಕೋಟಿ ನಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಇದು ಬಹಿರಂಗ ಸತ್ಯ. ಸಾವಿರಾರು ಕೋಟಿಯನ್ನು ನಷ್ಟವನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಸಾರಿಗೆ ಸಂಸ್ಥೆಯನ್ನು ಮುಚ್ಚಾಕ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಬಂದಿರತಕ್ಕಂಥದ್ದು ಇದು ಸತ್ಯ. ಹಾಗಾಗಿ ಇವತ್ತು ಶಕ್ತಿ ಯೋಜನೆಗೆ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಸಾರಿಗೆ ಸಂಸ್ಥೆಯನ್ನು ಇಂಥ ದುಸ್ಥಿತಿಗೆ ತಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಮತ್ತು 15% ದರವನ್ನು ಜಾಸ್ತಿ ಮಾಡೋದ್ರ ಮುಖೇನ ಇವತ್ತು ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಅದರ ಹೊರೆ ಖಚಿತ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಇನ್ನು ಹೆಚ್ಚಾದ ಬಸ್ ದರವನ್ನ ಕಟ್ಟಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ ಪ್ರಯಾಣಿಕರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಈಗ ಕೆಎಸ್ಆರ್ಟಿಸಿ ಒಳಗೆ ಈಗ 15% ಜಾಸ್ತಿ ಮಾಡಿದ್ದಾರೆ. ಆಮ್ಯಾಗ ಅದು ಏನು ಬರೀ ಮಹಿಳೆಯರಿಗೆ ಉಚಿತವಾಗಿ, ಗಂಡು ಮಕ್ಕಳಿಗೆ ದುಬಾರಿಯಾಗಿ. ಅಂದ್ರೆ ನಾವು ಗದಗಲಿಂದ ಬರ್ತೀವಿ, ಎಲ್ಲವೂ ಸ್ಟ್ಯಾಂಡಿಗೆ ನಿಂದಿರ್ತೀವಿ. ರೇಟ್ ಕಷ್ಟ ಆಗುತ್ತೆ. ಮತ್ತು ಅದಕ್ಕೆ ನಾವು ಟ್ರೈನಿಗೆ ಬರ್ತೀವಿ. ಮತ್ತು ಬಸ್ ಅನುಕೂಲ ಇದ್ರೆ ಬರ್ತೀವಿ. ರೇಟ್ ಜಾಸ್ತಿ ಮಾಡಿದ್ವಿ. ಮತ್ತು ಏನು ನಾವು ಸಣ್ಣ ವ್ಯಾಪಾರಸ್ಥರು ಹಿಂಗೆಲ್ಲ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಮುಂದೆ? ಬಡವರ್ಗರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ ಪ್ರಯೋಜನ ಉಚಿತವಾಗಿ ಕೊಟ್ಟಿರೋದ್ರಿಂದ ಭಾಳ ಹಾನಿಕಾರ ಆಗುತ್ತೆ. ನಮಗೆ ಗೊತ್ತಿಲ್ಲ ಸರ್ ಏನಂತ. 15% ಜಾಸ್ತಿ ಮಾಡ್ಯಾರಂತ. ಯಾವಾಗಲಿಂದ? ಇನ್ನು ಮಧ್ಯರಾತ್ರಿ ಅಂತನಾ? ಅದ್ರ ಬಗ್ಗೆ ನಂದು ಅಭಿಪ್ರಾಯ ಏನಿಲ್ಲ ಸರ್. ಸರ್ಕಾರ ಅವರು ಏನು ನಿರ್ಧಾರ ತೊಗೊಂಡಿದ್ರೆ ಅವ್ರಿಗೆ ಗೊತ್ತು. ನಮಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ದಯವಿಟ್ಟು ಬಗ್ಗೆ ನನಗೆ ಸರ್ ಗೊತ್ತಾಗೈತೆ. ನಿನ್ನೆ ಮನೆಯಿಂದಲೂ ಭಾಳ ಜನ ಮಾತಾಡ್ತಾರೆ ನಮ್ಮಲ್ಲಿ. ಈ ಜನಗಳು ರೇಟ್ ಜಾಸ್ತಿ ಆಗೈತೆ ನೋಡ್ರಿ, ಇದಕ್ಕೆ ತಗೊಂಡು ಒಂದು ಕೊಡ್ತಾರಂತಂದು ಅಂತಾರಲ್ಲ. ಅದಕ್ಕೆ ನಾವು ಕೇಳೋಕೆ ಆಗಲಿಲ್ಲ. ಇವತ್ತು ರೇಟ್ ಜಾಸ್ತಿ ಇರೋದು ಇದು ಕಡಿಮೆ ಮಾಡ್ಸೋಕೆ ಒಂದು ದಾರಿ ಮಾಡ್ಬೇಕಷ್ಟೇ. SRTC ಎಲ್ಲ ಹೊರೆ ಆಗುತ್ತೆ. ರೈತರಿಗಂತೂ ಇದ್ರಾಗ ಹೊರೆ ಆಗುತ್ತೆ. ಹೆಣ್ಮಕ್ಳು ಫ್ರೀ ಕರ್ಕೊಂಡು ಹೋಗ್ತಾರೆ ಅಂತಾರೆ, ಗಂಡು ಮಕ್ಕಳಿಗೆಲ್ಲ ಹಾಕ್ತಾರೆ. ಹಂಗಾಗಿ ಎಲ್ಲದು ಹೊರೆನೇ. ಈಗಿನ ಸರ್ಕಾರನೇ ಅಷ್ಟು ಅವ್ರದ್ದು. ಕಾಂಗ್ರೆಸ್ ಸರ್ಕಾರ 1 ಕೊಟ್ಟು 1 ತಗೊಳೋದು ಅಷ್ಟೇ. 15% ಜಾಸ್ತಿ ಮಾಡಿದ್ದಾರೆ. ಇವತ್ತಿನಿದ್ದಲೇ ಜಾಸ್ತಿ ಆಗಿದೆ. ಒಳ್ಳೇದು ಹೆಂಗಾಯ್ತು ಸರಿ, ಎಲ್ಲರಿಗೂ ಹೊಡ್ತಾನೆ, ರೈತರಿಗೆ ಅವ್ರಿಗೆ ಎಲ್ಲದೂ ಕಷ್ಟ. ಅವ್ರು ಫ್ರೀ ಬಿಡ್ಲಿದ್ರು ಓಕೆ, ಎಲ್ಲ ಕೊಟ್ಟು ಹೋಗ್ತಿದ್ವಿ. ಅವ್ರು ಫ್ರೀ ಇದ್ದಾಗ ಏನು ಮೊದಲೆಲ್ಲ ಅವರೇ ಹೋಗ್ತಿದ್ರು ಬರ್ತಿದ್ರು. ಈಗ ಅವ್ರು ಫ್ರೀ ಬಿಟ್ಟಿದ್ರೆ ಈಗ ಅದನ್ನು ಈ ರೀತಿ ವಸೂಲಿ ಮಾಡಿ ಅವ್ರಿಗೆ ಕೊಡ್ತಾರೆ ಅಷ್ಟೇ. ಅದು ಖುಷಿ ಏನಿಲ್ಲ ಸರ್, ಕಷ್ಟನೇ. ಎಲ್ಲರಿಗೂ ಕಷ್ಟನೇ, ರೈತರಿಗೂ ಕಷ್ಟನೇ, ಪ್ಯಾಸೆಂಜರ್ಗೂ ಕಷ್ಟನೇ, ಎಲ್ಲರಿಗೂ ಕಷ್ಟನೇ. 15% ಜಾಸ್ತಿ ಮಾಡಿದ್ದಾರೆ ಅಂದರೆ ಸುಮ್ಮನೆ ಅಮೌಂಟ್ ಆಯಿತಾ? ವಿಪರೀತ ದುಡ್ಡು ಆಯಿತು. ಅಂದರೆ ರಾತ್ರಿಯಿಂದಲೇ ಜಾರಿ ಮಾಡಿದ್ದಾರೆ. ಅದರಲ್ಲಿ ಪರಿಷ್ಕರಣೆ ಮಾಡಿ 10% ಮಾಡ್ತೀನಿ, 8% ಮಾಡ್ತೀನಿ ಅಂತ ಹೇಳಿದರು. ಒಟ್ಟು 15% ಮಾಡಿದ್ದಾರೆ. ಇದರಿಂದ ಎಲ್ಲರಿಗೂ ಹೊರೆನೇ, ತೊಂದರೆನೇ ಹೊರತು ಅನುಕೂಲತೆ ಏನೂ ಇಲ್ಲ.
ಇಡೀ ಕರ್ನಾಟಕ ಜನ ಈ ರೇಟ್ ಎಲ್ಲ ನೋಡಿ ಬೇಸತ್ತೋಗ್ಯಾರೆ. ಅದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯನೂ ಸ್ವಲ್ಪ ಕ್ರಮ ತಗೋಬೇಕು. ಅವ್ರಿಗೆ ಹೇಳೋದೇನೆಂದರೆ ಬಡವರು ಬಳಗರು ಇರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಹಿಂಗೆಲ್ಲ ರೇಟ್ ಮಾಡಿಬಿಟ್ರೆ ಬಡವ್ರ ಬಗ್ಗರು ಜೀವನ ಮಾಡೋದು ಭಾರಿ ಕಷ್ಟ. ಮಹಿಳೆಯರು ಫ್ರೀ ಮಾಡಲಿ, ಬೇಜಾರಲ್ಲ ನಮಗೆ. ಆದರೂ ನಮ್ಮ ಗಂಡಸರು ಜೋಬಿಗೆ ಸ್ವಲ್ಪ ಕತ್ತರಿ ಹಾಕ್ಯಾರೆ ಒಪ್ಪನ. ಅದಕ್ಕೇನೆಲ್ಲ ಪಾಪ ಅವರು ಗೃಹಲಕ್ಷ್ಮಿ ಅದು ಇದು ಯೋಜನೆ ಮಾಡ್ಯಾರೆ, 5 ಗ್ಯಾರಂಟಿ ಮಾಡ್ಯಾರೆ, ಅನುಕೂಲನೇ ಮಾಡಲಿ, ಬೇಜಾರೇನಿಲ್ಲ. ತಪ್ಪಾಯಿತು. ಪ್ರಯಾಣಿಕರಿಗೆ ಹೊರೆ ಆ್ಯಕ್ಚುಯಲ್ ಇದು ಯಾರಿಗೆ ಏನೋ ಉಪಕಾರ ಮಾಡೋಕ್ಕೆ ಹೋಗಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲನ ಇದರಿಂದ ಲಾಭ ಅಂತಾರೆ. ಎಲ್ಲಿದೆ ಲಾಭ ಇದರಲ್ಲಿ? KSRTC ನಮಗೆ ಲಾಭನೇ ಆಗ್ತದೆ ಅಂತಿದ್ದಾರೆ. ಬಸ್ ನೋಡಿದರೆ ಎಲ್ಲವೂ ಫುಲ್ ಇರ್ತವೆ, ಬರೀ ಹೆಂಗಸರೇ ತುಂಬ್ಕೊಳ್ಳೋದು. ನಿನ್ನೆ ತಿಪ್ಟೂರಿಂದ ಇಲ್ಲಿ ಬರ್ಬೇಕಾದ್ರೆ ನಾನು ಸಾಕಬೇಕಾಗೋಯ್ತು. ನುಗ್ಗಲು ಸೀಟ್ ಸಿಗಂಗಿಲ್ಲ, ಏನಿಲ್ಲ. ವಯಸ್ಸಾದವರಿಗೆಲ್ಲ ಭಾಳ ಕಷ್ಟ. ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಮಾಡಿದ್ರು, ಮಾಡೋ ಅಗತ್ಯ ಇಲ್ಲ. ಈಗ ಸುಮಾರು ಮೊನ್ನೆ ಮಾಡಿದಂಗೆ ಆಗಿತ್ತು. ಈಗ ಅವ್ರು ಹೇಳ್ತಾರೆ 5 ವರ್ಷ ಆಯಿತು ಅಂತ ಹೇಳ್ತಾರೆ, ಆದರೂ ಜಾಸ್ತಿ ಆಯಿತು ಅಂತ ನಮ್ಮ ಅಭಿಪ್ರಾಯ. ಬಸ್ ಪ್ರಯಾಣದ ದರ ಹೆಚ್ಚಿಗೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಪುರುಷ ಪ್ರಯಾಣಿಕರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.